ಹಾಯ್ ಎಲ್ರಿಗೂ ನಮಸ್ಕಾರ. ಅಕ್ಷಯ ತೃತೀಯದ ಶುಭ ದಿನದಂದು ನಾವಿವತ್ತು ಹೋಗಿದ್ದು ಈಜಿಪುರದಲ್ಲಿರುವಂತಹ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನಾವು ಇದೇನು ಮೊದಲೇ ಬಾರಿ ಹೋಗಿರೋದಲ್ಲ, 3 ವರ್ಷದ ಹಿಂದೆ ಒಂದ್ಸರಿ ಹೋಗಿದ್ವಿ. ಇಲ್ಲಿ ಮಹಾವಿಷ್ಣುವಿನ ವಿಶ್ವರೂಪದ ಈ ಸ್ಟ್ಯಾಚ್ಯೂ ಏನಿದೆ, ನಾವು 3 ವರ್ಷದ ಹಿಂದೆ ಹೋದಾಗ ಜಸ್ಟ್ ಕೆತ್ತನೆ ಕಾರ್ಯ ಆರಂಭ ಆಗಿತ್ತು ಅಷ್ಟೇ. ಬಟ್ ಈ ಸರಿ ಹೋದಾಗ ಸಂಪೂರ್ಣವಾಗಿ ಮುಗಿದಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಲಾಸ್ಟ್ ಇಯರ್ ಈ ಸ್ಟ್ಯಾಚ್ಯೂವಿನ ಓಪನಿಂಗ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಆಗಿತ್ತು ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಅವರು ಕೂಡ ಆ ಗ್ರ್ಯಾಂಡ್ ಓಪನಿಂಗಿಗೆ ಹಾಗೆ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೂಡ ಹೋಗಿದ್ರು. ದೇವಸ್ಥಾನ ಕೂಡ 80% ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬಹುದು. ಎದುರಿಗೆ ಮಹಾದ್ವಾರ ಏನಿದೆ ಅದು ಮಾತ್ರ ಇನ್ನು ಸ್ವಲ್ಪ ಕಂಪ್ಲೀಟ್ ಮಾಡಲಿಕ್ಕೆ ಪೆಂಡಿಂಗ್ ಇದೆ. ಹಾಗೇನೆ ದೇವರ ದರ್ಶನ ಮಾಡುವಾಗ ನಾವು 3 ವರ್ಷದ ಹಿಂದೆ ಹೋದಾಗ ಏನಾಗಿತ್ತು ಅಂದ್ರೆ ವಿಡಿಯೋಸ್ ಎಲ್ಲ ಕವರ್ ಮಾಡಿದ್ದೆ. ಬಟ್ ಈ ಸರಿ ಎಲ್ಲ ಕಡೆ ವಿಡಿಯೋ ಹಾಗೆ ಫೋಟೋ ಎಲ್ಲ ಇರಲಿಲ್ಲ. ಸೊ 3 ಇಯರ್ ಬ್ಯಾಕಿನ್ ವಿಡಿಯೋಸ್ ಏನಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಏನು ರಶ್ ಇರಲಿಲ್ಲ, ಹಾಗಂತೇಳಿ ತುಂಬ ರಶ್ ಕಮ್ಮಿ ಇತ್ತು ಅಂತೇಳಿಯೂ ಅಲ್ಲ. ನಮಗೆ ಒಂದು 10-15 ನಿಮಿಷದಲ್ಲಿ ದೇವರ ದರ್ಶನ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ಮೇಲ್ಗಡೆ ಮಹಾವಿಷ್ಣುವಿನ ಸ್ಟ್ಯಾಚ್ಯೂ ಬಳಿ ಹೋಗಿ ನೀವು ಮಹಾವಿಷ್ಣುವಿನ ಪಾದವನ್ನು ಮುಟ್ಟಿ ನಮಸ್ಕರಿಸೋದಾದರೆ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇತ್ತು. ನಾವು ಆ ಟಿಕೆಟ್ನ ಖರೀದಿ ಮಾಡಿಲ್ಲ, ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಮಗುವಿನ ಕರ್ಕೊಂಡು ಮೇಲೆ ಹೋಗೋದು ಬೇಡ ಅಂತೇಳಿ ನಾವು ಕೆಳಗಿಂದನೇ ದೇವರಿಗೆ ಪ್ರದಕ್ಷಿಣೆಯನ್ನು ಬಂದು ಆಶೀರ್ವಾದ ತಗೊಂಡ್ವಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಈ ಮಹಾವಿಷ್ಣುವಿನ ವಿಶ್ವರೂಪದ ಸ್ಟ್ಯಾಚ್ಯೂ ಏನಿದೆ ಅದಂತೂ ಅತಿ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಕಳೆದ ವರ್ಷ ಈ ಸ್ಟ್ಯಾಚ್ಯೂವಿನ ಓಪನಿಂಗ್ ಕೂಡ ತುಂಬ ಗ್ರ್ಯಾಂಡ್ ಆಗಿ ನಡೆದಿತ್ತು. ಕೆಲವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಬ್ಸರ್ವ್ ಮಾಡಿರಬಹುದು, ನಾನು ಕೂಡ ನೋಡಿದ್ದೆ. ಬಟ್ ಇವತ್ತು ಈ ಸ್ಟ್ಯಾಚ್ಯೂವನ್ನು ನೋಡಿ ತುಂಬಾ ಖುಷಿ ಆಯಿತು. ಸ್ಟ್ಯಾಚ್ಯೂವಿನ ಎದುರಲ್ಲೇ ನಾವು ಒಂದು ಅರ್ಧದಿಂದ 3/4 ಗಂಟೆ ಕೂತ್ಕೊಂಡಿದ್ವಿ ಅಂತ ಹೇಳ್ಬೋದು. ನನ್ನ ಮಗನೂ ಕೂಡ ಅಲ್ಲೇ ಎದುರುಗಡೆ ಆಟ ಆಡ್ತಾ ಇದ್ದ. ಹೆಚ್ಚು ಕಮ್ಮಿ ಈ ದೇವಸ್ಥಾನದಲ್ಲಿ ನಾವು 1 ಅವರ್ ಇದ್ವಿ. ನಂತರ ಇವತ್ತು ಅಕ್ಷಯ ತೃತೀಯ ಅಲ್ವಾ, ಮನೆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ. ಮನೆಗೆ ರೀಚ್ ಆಗುವಾಗಲೇ 12-12:30 ಆಗಿತ್ತು. ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋದ್ರೊಳಗೆ ನಮ್ಮ ಮಧ್ಯಾಹ್ನ ಮುಗಿದೋಯ್ತು ಅಂತ ಹೇಳ್ಬೋದು. ಇನ್ನು ನಿಮ್ಗೆ ಗೊತ್ತೇ ಇದೆ, ಶನಿವಾರ ಭಾನುವಾರ ಅಂದರೆ ನಾವು ನಮ್ಮ ಮಗನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ. ಯಥಾ ಪ್ರಕಾರ ಇವತ್ತು ಕೂಡ ಪಾರ್ಕಿಗೆ ಹೋಗಿ ಬಂದ್ವಿ. ಇದು ನಮ್ಮ ಅಕ್ಷಯ ತೃತೀಯ ದಿನ ಆಗಿದೆ. ನಿಮಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಈ ದೇವಸ್ಥಾನಕ್ಕೆ ಹೋಗಿದ್ರೆ ಮರೀದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.